ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ. ನಾನಿವತ್ತು ಹೇರ್ ಸ್ಟ್ರೈಟಿಂಗಿಗೆ ಹೋಗ್ತೇನೆ. ನೋಡಿ ಇವಾಗ ಹೇಗೆ ಉಂಟು, ಮತ್ತೆ ಹೇಗೆ ಆಗ್ತದೆ ಅಂತ ನೋಡುವ. ಇವತ್ತು ರಜೆ ಇದ್ದ ಕಾರಣ ನನಗೆ ಸ್ವಲ್ಪ ಈಸಿ ಆಯಿತು. ಮತ್ತು ಮನೆಯಲ್ಲಿ ಕೆಲಸಕ್ಕೆ ಕೂಡ ಜನ ಇದ್ದಾರೆ, 6 ಜನ ಇದ್ದಾರೆ. ಈಗ ಅಡಿಗೆಲ್ಲ ಆಗಿ ನಾನು ಹೊರಟದ್ದು. 9 ಆಯಿತು. 9 ಗಂಟೆಗೆ ಅಲ್ಲಿ ಮುಟ್ಲಿಕ್ಕೆ ಹೇಳಿದರು, ಆದರೆ ಸ್ವಲ್ಪ ತಿಂಡಿ ಎಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಈಗ 9 ಗಂಟೆ ಆಯಿತು. ಧೈರ್ಯಜ್ಜಿಯನ್ನ ಅಂಚ ನನಲಂಡ ಅದ ಇವರು ಕೋಲ್ಡ್ ಎಲ್ಲ ತಂದು ಕೊಡ್ತಾರೆ ನನಗೆ. ಇವಾಗ ದಿಶಾ ಬಂದಿದ್ದಾಳೆ. ಮತ್ತು ಎಂತಂದರೆ ಇವತ್ತು ದಿಶಾ ಒಂದು ನನ್ನನ್ನು ಹೆದರಿಸಿ ಸಾಯಿಸಿದ್ದಾಳೆ. ಹಾರ್ಟ್ ಪೇಷಂಟ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಯಿದ್ರು. ಆ ಥರ ಅಂಚದಲ್ಲಿದ್ಯಾ ಆ ಥರ ಮಾಡಿದ್ದಾಳೆ. ಫ್ರಾಂಕ್ ಮಾಡಿದಂತೆ. ಆ ಥರ ಯಾರಾದರೂ ಫ್ರಾಂಕ್ ಮಾಡ್ತಾರಾ? ಫ್ರಾಂಕ್ ಮಾಡಿದಂತೆ ಆ ಥರ ಯಾರಾದರೂ ಮಾಡ್ತಾರಾ? ನನಗೂ ಗೊತ್ತಿಲ್ಲ. ನಾನಂತೂ ಹೆದರಿಬಿಟ್ಟಿದ್ದೆ. ಹೆದರುದಲ್ಲ, ನನಗೆ ಸಿಟ್ಟು ಬಂದಿತ್ತು. ನಿಮ್ಮ ಅಕೌಂಟಿಂದ 1,000 ಕಟ್ ಮಾಡಿದೆ ಅಂತ ಹೇಳಿರುವಾಗ ಯಾರಿಗಾದರೂ ಕೋಪ ಬರದೇ ಇರ್ತದ? ನಾನು ಹೇಳಿದೆ, ನನಗೆ ಆವಾಗ ಹೆದರಿ ಜೀವೆಲ್ಲ, ನನ್ನ ಕೈಯಲ್ಲಿದ್ದ ಅಕೌಂಟಲ್ಲಿದ್ದ ದುಡ್ಡನ್ನೆಲ್ಲ ಫ್ರೆಂಡ್ ಇದ್ದರು, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆಲ್ಲ, ಅವರ ಅಕೌಂಟ್ಗೆ ಹಾಕಿಬಿಟ್ಟೆ ರಪ್ಪನೆ. 1 ಪೈಸೆ ಇಡದೆ ಅದಕ್ಕೆ ಹಾಕಿದೆ. ಹಾಗೆ ಈಗ ಎಂತ ಸಹ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ನಿಜ ಅಂತ ಅಂದ್ಕೊಂಡದ್ದು. ನನಗೆ ಇವಳ ವಾಯ್ಸೇ ಕೇಳಲಿಲ್ಲ, ಗೊತ್ತೇ ಆಗಲಿಲ್ಲ ಇವಳು ಅಂತ ಗೊತ್ತಾಗಲಿಲ್ಲ ನನಗೆ. ಅಂದರೆ ಎಂತ ನೀನು ಹೇಳಿದ್ದು? ಆರ್ಡರ್ ವೈಫೈ ಆರ್ಡ್ರ್ ಮಾಡಿದ್ದೀರಾ ಮೇಡಮ್ ನೀವು? ಇಲ್ಲ. ಮತ್ತೆ ಸಹ ನಾನು ಮಕ್ಕಳ ಹತ್ರ ಕೇಳ್ತೇನೆ, ಏನಾದರೂ ಮಾಡಿರೋರೆ. ಎಷ್ಟು? 5,000 ಅಂತ ಹೇಳುವಾಗ ನನಗೆ ಶಾಕ್. 5,500 ಅಂತ ನನಗೆ ಯೋಚನೆ ಮಾಡ್ತಾಯಿದ್ದೆ. 5,500 5,000 ಅಂತ ಹೇಳುವಾಗ ಆ ಥರ ನನಗೊಮ್ಮೆ ಮೈಂಡಿಗೆ ಹೋಯಿತು. ಮತ್ತು ನಾನು ಮಾಡಲಿಲ್ಲ ಅಂತ. ಮತ್ತು ನಾನು ಮಗಳ ಹತ್ರ ಕೇಳ್ತೇನೆ ಅಂತ ಹೇಳಿದೆ. ಹಾಗೆ ಮಗಳಿಗೆ ಕಾಲ್ ಮಾಡುವಾಗ ಇವಳು ಹೇಳ್ತಾರೆ, ನಾನು ಮಾಡಲಿಲ್ಲ, ಮಾಡಿದರೆ ನಿನ್ನ ಹತ್ರ ಹೇಳುವುದಿಲ್ವಾ ಅಂತ ಹೇಳಿದ್ಲು. ಬೇಕಾ ಇದೆಲ್ಲ? ಎಂಥ ಫ್ರಾಂಕ್ ಎಂಟರ್ಟೈನ್ಮೆಂಟ್ ಆಯ್ತು. ಎಂಟರ್ಟೈನ್ಮೆಂಟ್. ಮತ್ತು ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಿ? ನನಗಂತೂ ತುಂಬಾ ಇಷ್ಟ ಬಿಗ್ ಬಾಸ್. ಅದು ಕೂಡ ನಮ್ಮ ತುಳುನಾಡಿನ ರಕ್ಷಿತಾ ಇದ್ದಾರೆ ಅಂತ ನನಗೆ ಬಿಗ್ ಬಾಸ್ ನೋಡ್ತಾ ಇದ್ದೇನೆ. ಮತ್ತು ನನಗೆ ಅಷ್ಟು ಯಾರದ್ದು ಕೂಡ ಪರಿಚಯ ಇಲ್ಲ. ಪರಿಚಯ ಉಂಟಾ? ಪರಿಚಯ ಉಂಟು. ಲಾಗು ತುಪ್ಪಂದು ಮಾತ್ರ ಅಂದು ಪರಿಚಯ ಉಂಟು ಪಂಡ ಇಂಚ ಪರಿಚಯ ಅವು ತೊಂದರೆ ಇದ್ದಿ ಪರಿಚಯನೇ ಊರ್ದಾಕ್ಲು ನನಗೆ ಪರಿಚಯನೇ ಇಂದು ಆಲೆನೆಲ್ಲ ಆಗುತ್ತು ಒಂದಿಪ್ಪೇನೆ ಅಂಚ. ಹಾಗೆ ಅವಳೆಲ್ಲ ಆಗ ನೋಡ್ತಾ ಇರ್ತೇನೆ ನಾನು. ಹಾಗೆ ನನಗೆ ಅವಳು ತುಂಬ ಇಷ್ಟ. ಮತ್ತು ಮೊನ್ನೊಮ್ಮೆ ಮನೆಯಿಂದ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರು, ಅವಾಗ ಎಲ್ಲರೂ ಹೇಳಿದರು ಎಲಿಮಿನೇಟರ್. ನಾನು ಅಂತೂ ನನಗೆ ಅಂತ ಎಂತ ತುಂಬ ನಂಬಿಕೆ ಇತ್ತು, ಎಲಿಮಿನೇಟೆಡ್ ಮಾಡಲ್ಲ, ಒಂದು ಆಟ ಆಡದೆ ಎಲಿಮಿನೇಟೆಡ್ ಮಾಡ್ತಾರಾ? ನನಗೆ ಆಯಿತು ಅವರನ್ನು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ ನಾನು ಕೇಳಿದವರಿಗೆಲ್ಲ ಮೆಸೇಜ್ ಹಾಕಿದೆ, ಅದು ಸೀಕ್ರೆಟ್ ರೂಮಲ್ಲಿ ಇರುವರು ಅಂತ. ಅಂದರೆ ಒಂದು ಗ್ರೂಪ್ ಎಲ್ಲ ಇತ್ತು ಅವತ್ತು. ಅಬೋಡಿತ್ತು ನನಗೆ ಪನ್ಪನ ವೇಳೆ.
ಹಾಗೆ ತುಂಬ ಜನ ಕಮೆಂಟ್ ಹಾಕಿದ್ರು. ಆವಾಗ ನಾನು ಹೇಳಿದೆ ಇಲ್ಲ, ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಅದೊಂದು ಬಿಗ್ ಬಾಸಲ್ಲಿ ಕುತೂಹಲ ಬೇಕಲ್ಲ, ಕ್ಯೂರಿಯಾಸಿಟಿ. ನಾನು ಟ್ರಿಕ್ ಬಿಗ್ ಬಾಸ್ ಅವರು ಟ್ರಿಕ್ ಮಾಡಿದ್ರು. ಹಾಂ, ಬಿಗ್ ಬಾಸ್ನವರು ಟ್ರಿಕ್ ಮಾಡಿದಂತೆ ಆಯ್ತಾ ಮಾಡಿದಂತೆ ಅದು ಬಿಗ್ ಬಾಸ್ನವರು ಟ್ರಿಕ್ ಮಾಡಿದ್ದು. ಮತ್ತು ನೋಡುವವರಿಗೆ ಒಂದು ಕುತೂಹಲ ಬೇಕಲ್ಲ, ಕ್ಯೂರಿಯಾಸಿಟಿ ಬೇಕಲ್ಲ. ಅಂಚನೆ ಇಪ್ಪಡ ರಡ್ಡಿಪ್ಪಡ ನೋಡುವವರಿಗೆ ಆ ಥರ ಆಗಬೇಕಲ್ಲ, ಅದೊಂದು ಬಿಗ್ ಬಾಸ್ ಒಂದು ಪ್ರಚಾರ ಆಗಬೇಕಲ್ಲ. ಅದಕ್ಕೆ ಆ ಥರ ಮಾಡಿದ್ದಾರೆ ಅಂತ ಅನಿಸ್ತದೆ. ಮತ್ತೆ ಕೂಡ ಯೋಚನೆ ಮಾಡಿದೆ ನಾನು, ಅವರನ್ನು ಸೀಕ್ರೆಟ್ ರೂಮಲ್ಲಿರಿಸಿ ಕನ್ನಡ ಕಲಿಸ್ತಾರ ಅಂತ. ಕನ್ನಡ ಚಂದ ಮಾತಾಡ್ತಾರೆ ಮಾತ್ರ, ಅಷ್ಟು ಕಲ್ತದ್ದು ತುಂಬ ಹೆಮ್ಮೆ ಪಡಬೇಕು ನಿಜವಾಗಿ ನೋಡಿದರೆ. ಕನ್ನಡ ತುಳುವೇ ಮಾತಾಡ್ತಾ ಇದ್ದವರು ಈ ಕನ್ನಡ, ಈಗ ನಾವು ತುಳು ಮಾತಾಡುವವರು ನಮಗೆ ಇಂಗ್ಲೀಷ್ ಎಲ್ಲ ತುಂಬ ಕಷ್ಟ ಅಲ್ಲ. ತುಳು ಕನ್ನಡ ಮಾತಾಡೋರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಹಾಗೆ ಅವರಿಗೆ ಇಂಗ್ಲೀಷ್ ತುಳು ಮಾತಾಡುವವರಿಗೆ ಕನ್ನಡ ಸ್ವಲ್ಪನೂ ಗೊತ್ತಿರೋದ ಕಾರಣ ಅವರು ಈಗ ಚಂದ ಮಾತಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ನಿನ್ನೆ ಬಿಗ್ ಬಾಸ್ಗೆ ಬಂದಿದ್ದಾರೆ. ನಾನು ನಿನ್ನೆ ಬೆಳಿಗ್ಗೆನೇ ವೀಡಿಯೋ ಮಾಡಿದ್ದೆ, ಅದನ್ನು ಮಾತ್ರ ಹಾಕಲಿಲ್ಲ ನಾನು. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಆ ವಿಡಿಯೋವನ್ನು ಹಾಕಲಿಲ್ಲ. ನನಗೆ ತುಂಬಾ ಒಂದು ಖುಷಿ, ಅವರ ಲಾಗ್ ಎಲ್ಲ ನಾನು ತುಂಬ ನೋಡ್ತೇನೆ, ಶಾರ್ಟ್ ವಿಡಿಯೋ ಅದೆಲ್ಲ ತುಂಬ ಖುಷಿ ಆಗ್ತುಂಟು. ಹಾಗೆ ಇವಾಗ ದಿಶಾ ಇದ್ದಾಳೆ, ನಿಶಾ ಇಲ್ಲ, ಅವಳು ಬೆಲ್ಗಾಮಲ್ಲಿದ್ದಾಳೆ. ತುಂಬ ಅಂದರೆ ತುಂಬ ಬೋರ್ ಅನ್ನಿಸ್ತದೆ ಇವಳಿಗೆ ಅಂತೂ. ಬೇಸರ ಆಗ್ತದೆ ತಂಗಿಲ್ಲದೆ. ಹೌದಾ, ಬೇಸರ ಆಗ್ತದೆ ನಿಮಗೆ? ಬೇಸರ ಆಗ್ತದೆ ಅಂತೆ ಅವಳಿಗೆ ತಂಗಿಲ್ಲದೆ. ಬಡಾಪನ ಗಂಜಿನ ಅವಳೆಂತಾದರೂ ಮಾಡಿ ಕೊಡ್ತಾ ಇದ್ಲು, ಮತ್ತೆ ಬಿರಿಯಾನಿ ಮಾಡ್ತಿದ್ಲು ನಿಶಾ ಇದ್ದರೆ. ಹಾಗೆ ಮತ್ತೆಂತ ಹೇಳು ಏನಾದರೂ. ಅವೇ ಅಲ್ಲಿ ಥರ ಸುಮಾರು ಮಂತು ಕೊಡ್ಪಾರದ ಬಿರಿಯಾನಿ, ಸುಕ್ಕ, ಚಿಕನ್ ಸಾಂಬಾರು ಸುಮಾರು ಇಪ್ಪುಂಡು. ಇತ್ತದ ಅಲ್ಲ ಇಚ್ಚಿ ಸಾಂಬಾರ್ಲೆ ಅನ್ನ ಇತ್ತ ಮನ್ಪಡತ್ತೆ ಚಿಕನ್ ಮುಗೀಂಡು ಬೇತೆ. ನಾನು ಸ್ಟ್ರೈಟಿಂಗ್ ಮಾಡಿದ್ದು ಹೇಗೆ ಕಾಣ್ತೇನೆ, ಮೊದಲಿನಾಗೇನೆ ಇದ್ದೇನಾ ಅಲ್ಲ ಏನಾದರೂ ಚೇಂಜಸ್ ಕಾಣ್ತೇನಾ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೇಂಜಸ್ ಕೂಡ ಕಾಣ್ತಾ ಇದ್ದೇನೆ ನಾನು. ತುಂಬ ಇಷ್ಟ ಆಗಿದೆ ನನಗೆ. ಆಯಿತು ಕೈಯವರು ಹಾಗೆ ಸೋಕಾತನ ದಿಶಾ ಮೂಲ್ಪುರ ಅಲ್ಪ ಇಲ್ಲೆಲ್ಲ ರೆಡಿ ಆತನ ತುಲಾಗೆ. ಪಾತಿರ್ ಮಾರಾಯ್ತಿದ್ದು ಎಂತೇನೆ ಅಂಚನೆ ಪಾಡ್ನದ ಇಂಕ ಆಪುಜಿ ಎಡಿಟಿಂಗ್ ಮಂತ್ ಬೋಡಿನ ಕೋಡೆನ್ ಜವ್ವೆ ಕಾಂಡೆ ರಕ್ಷಿತನ ಪಾಡೋಡು ನಂದದು ವೀಡಿಯೋ ಮಂತ್ 1000 ವೀಡಿಯೋ ಅಂತದ ಅಡೆಗೆ ಬಿಡ್ತೇನೆ ಅಂಚ ಸೋಕಾತನದ. ಸೋಕಾತನ ಇಲ್ಲೆಲ್ಲ ಸೋಕಾತಂಡು ಮೂಲು ಕಾಡು ಪುರ ಕರ್ತು ಮೂಲ ಸೋಕಾತನ ಮೂಲು ಕಾಡು ಆಡ್ತಾನೆ ಮುಖಂದು ಕಾಡತಾಯ ಮೂಲು ಕಾಡಿತ್ತಂಡತ. పోయా వాడేట బల తాంటది పోపునైతే నన్ను కయ్యో ನಮ್ಮದು ಸಂಜೆ ಒಂದು ವಾಕಿಂಗ್ ಸುಮ್ಮನೆ. ಇನ್ನೊಂದು ಪದಾರ್ಥ ಆದರೆ ಆಯಿತು, ಮತ್ತೆಲ್ಲ ಅಡಿಗೆ ಆಗಿದೆ. ಹಾಗೆ ರೊಟ್ಟಿ ಉಂಡಾ? ಅಕ್ಕಿ ರೊಟ್ಟಿ ಅಪ್ಪಡ ಕೊಂಡಿರೋಣಪ್ಪನ ಬೋಡಿತ್ತು ಎಲ್ಲ ಕಜ್ಜಿಪುಗೊಂಡ. ನಾವು ವಾಕಿಂಗ್ ಅಂತ ಹೋಗುವುದೇ ಇಲ್ಲ, ಎಂತ ಗೊತ್ತ, ಕೆಲಸ ಮಾಡ್ತೇವೆಲ್ಲ ಅಷ್ಟು. ಅದು ಒಂದು ವಾಕಿಂಗ್
ಎಕ್ಸಸೈಸ್ ಆಗ್ತದೆ. ಇಲ್ಲೆಲ್ಲ ತುಂಬ ಡ್ರೆಸ್ ಸೋಕೊಂಡು ತುಂಬ ಹುಲ್ಲಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಳೆದ ವರ್ಷ ನಾನು ಇಲ್ಲಿಂದ ಎಲ್ಲ ಹುಲ್ಲು ತಗೊಂಡು ಹೋಗ್ತಿದ್ದೆ, ಇವಾಗ ಇಲ್ಲ ಹುಲ್ಲು. ಅವಳು ಅನ್ನವರೊಂದು ಲೇರು ಮಳೆ ಅಲ್ಲ, ನಮ್ಮೂರಲ್ಲಿ ಮೋಡದ ವಾತಾವರಣ ಇದೆ. ನಿಮ್ಮೂರಲ್ಲಿ ಮಳೆ ಹೇಗುಂಟು ಅಂತ ಕಮೆಂಟ್ ಮೂಲಕ ಹೇಳಬೇಕಂತೆ. ಅಂತೆಲ್ಲ, ನಿಮ್ಮ ಊರಲ್ಲಿ ಮಳೆ ಹೇಗುಂಟು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಪಂತಿ ನಾನು ಇವ್ರಿಗಿಂತ ಸ್ವಲ್ಪ ಉದ್ದಾಗಿದ್ದೇನೆ. ಮಕ್ಕಳಮ್ಮನಿಂದ ಉದ್ದವೇ ಆಗಬೇಕಲ್ಲ. ಪಾತಿರು ದಾಯ್ತೇನೊಂದು ಪಾತಿರು ನಿನಗೆ ಗೊತ್ತಿಸಿ. ನೈಸ್ ವೆದರ್ ಗೈಸ್. ಸೌಂಡಿಗೆ ಬೇರೆನಾ ಪಂಚಿದ ಸೌಂಡು ಅವತ್ತಿಯ ಕಾಂದಿಕೇಂಡು ಮುರ್ಲು ನಲಕ ಪ್ರಾಮಿಸ್ ಕೇಂದ್ರ రెండు ಸಲ ಗೇಂಟಿಯಾ ಪಂಜಿ ಬತ್ತನ ಬಲಿಪ್ಪುಗ ಪಂಜಿ ಉಂಡು ಗೈಸ್ ಮುಲ್ಪ ಸುಮಾರು. ಬೇರೆಗೆ ಬುಕ್ಕದ ಆಯ್ತು ಪುರ ಕಂಟೆಂಟ್ ಮನ್ಪೋಲಿ ನಂದು ಒಂಚು ಪನ್ಲೆ ನಿಖಿಲ್ನ ಕಮೆಂಟ್ ಎಂಕ್ ಕಂಟೆಂಟ್ ಅಥ ದಿಶಾ ಗಾಡಿಯರು ಕಂಟೆಂಟ್ ಉಂಡೆ ಪುಡ್ಸೋತಿಚ್ಚಿ ಗಾಡಿ ಬರೋದು ಬೀರವ ಸೈಡ್ ಇಡ್ತು. ಏರಮ್ಮ ಗೊತ್ತುತ್ತಿ ಈಗಲೇ ಟವರ್ ನೋಡಮ್ಮ ತೋಜಿ ಟವರ್ ತೋಜಿ ಗಾಡಿ ತೋಜಿ ಒಂಜಿ ಗಾಡಿ ಬರೋದು ಓಮಿನಿ ಮಲ್ಲ ಅಲ್ಲ ಬರಿಟ್ಟಂತು ನಮ್ಮ ಚೆಕ್ ಗೈಸ್ ಅವ ಇಟ್ಟೆ పోదు నీకు పూలు బల్లెడు పోదు ಸೂರ್ಯನೇರು ಅಜ್ಜೇರ್ನ ಗುಡಿ ದಿಶಾನ ಅಜ್ಜೇರ್ನ ಗುಡಿ ಅಲ್ಪ ಬರ್ತಂದು ಪೋಡ ನೆಂಕ್ಲೇನ ಗುಡ್ಡೆ ಓಂಡಮ್ಮ ಗುಡ್ಡಿ ತೋಜಿ ಅವು ಬಲ್ಲೆ ತಿಂದಿದ್ದೀನಿ ಅವಳು ತೋಜು ಓ ಓ ಓಂಡಿಯಾ ಮೂಲು ಮೂಲು ಎನ್ನ ಅಪ್ಪನ ಗುಡಿ ಅವು ತೋಜಿ ಗೈಸ್ ಬಲ್ಲೆ ಫುಲ್ ತಿಂಚಿ ತೋತನು ನೆಂಕ್ಲೇನ ಗುಡ್ಡೆ ಮುಲ್ತು ಈ ಅಗರದ್ದು ಆಮೇಲೆ ಸೈಡ್ ಇಲ್ಲದ ಅಯ್ಯೋ ಮುಳ್ಳು ನಾನೆಲ್ಲ ಸ್ಮೂತ್ನಿಂಗ್ ಮಂತಿದ್ದೆ ಬಟ್ ಇತ್ತೆ ಹೆಂಗೆ ಇಂಚನೆ ಖುಷಿ ಆಪ ಸ್ಮೂತ್ನಿಂಗ್ ಇಂಕ್ ಇಷ್ಟ ಇಂಚನೆ ಓಕೆ ತೋಜು ನ್ಯಾಚುರಲ್ ಹೇರ್ದಲಕ್ಕ
ಅಮ್ಮಗ ಸ್ಮೂತ್ನಿಂಗ್ ಮಂತನ ಎಡ್ಡೆ ತೋಜು ಅಂದ್ ಅನ್ಲೆ ಆರೆಗೆ ಎಡ್ಡೆ ತೋಜುಂಡಿಗೆ ఇంకా అత్తెట్టే వచ్చి ಆತಂದು ಸೋಕ್ತೋಜ್ಜಿ ನಿಕ್ಲೆಗೆ ಎಂಚ ಫೀಲ್ ಆಪುಂಡು ಬಲ್ಲೆ ಅಂಚದಾಯಿದೆ ಆತು ಸೋಕೊಜ್ಜಿ ಏನು ಪೂರ ಎಂಕ್ ಗಿಚ್ಚಿನ ನಿಕ್ಕತ್ತಿ ಎಂಕ್ ಸೋಕೊಜ್ಜಿಂದ ಈ ಪನ್ಪನೆ ಎಂಕಂದ ಎಂಕ್ ಅಂಚ ಫೀಲ್ ಆಪುಂಡು ದುಂಬುದ ಹೇರ್ದಲ್ಲಕ ಸೋಕ್ತೋಜ್ಜಿನ್ ದುಂಬುದ ಹೇರ ಸೋಕಿತ್ತು ಏಯ್ ಅವು ಇದು ನಿಮ್ಮ ಮಂತನ ಆಯ್ತು ಅಂಚ ಮಂತನ ಕಟ್ಟು ಮನ್ಪುಣ ಬರ್ಚಿ ಗೈಸ್ ಮಂತನ ಅಂಚನೆ ತೋಜುನೆ ಗೈಸ್ ಕಟ್ಟು ಮನ್ಪುಣ ಬರ್ಚಿ ಗೈಸ್ ಕಟ್ಟು ಮನ್ಪುಣ ಹೇರ್ ಸ್ಟ್ರೈಟ್ ಉಂಟು ಪನ್ಪನಗೇನು ಹೇರ್ ಸ್ಟ್ರೈಟಿಂಗ್ ಮಂತ್ರ ತೂಯರ ನಿಜ ಅಂಚೆತ್ತನು ಗೊತ್ತು ನನಗೆ ನೆನ್ನ ಕಟ್ಟನ್ ಮುನಲಕ ದಾಲದ್ದಿ ಆಳೆ ನಮ್ಮನೆ ತೂಯರ ಆಪೈತೆ ಅಂಚೆತ್ತನು ಒಂದು ಎಂಚಿನ ಹೋತನ ಸ್ಟ್ರೈಟಿಂಗ್ ಮಂತ್ರ ಸೆಟ್ ಆದಿಪ್ಪು ಜತ ನಮಕ್ ಅವಾಗ ಒಂಜಿ ಮೋನೆ ಒಂಥರ ತೋಜುಂಡು ಆತಿ ಮುಕ್ಕ ಶೋಕ ತೋಜುಂಡು ತೂಲೆ ನೆಕ್ಸ್ಟ್ ಬೀದಿ ಮಂತನಾಗ ಎಂಚ ತೋಜುಂಡು ಎಂಕಿಷ್ಟ ಅಪ್ಪಗಿ ಈತೇನಂತದ್ದು ಅನ್ಪನೆ ಅನ್ಸೋಕೊಚ್ಚಿಪೇನು ಅಂದವನು ಈ ಏನಿತ್ತೆ ಎನ್ನ ಫೇಸ್ಗೆ ಸೆಟ್ ಅದು ಇತ್ತು ಸೆಟ್ ಆತನ ನಿಕ್ ಫಸ್ಟ್ ದಾನೆ ಎಂಚ ತೋಜುಂಡಿತ್ತ ಗೈಸ್ ಫ್ಲವರ್ಸ್ ತುಲಿ ವಾವ್ ಹೆಂಗೈತೆ ಈಗ ಆರತಿ ಭಾರತಿ ಇದು ಅನ್ನೋದಿಗೆ ಬಿಕ್ ಸೊ ಅವು ಇಂದು ಯಾ ನನ್ನ ಪಾಡು ತಮ್ಮನ ಇಲ್ಲ ಉಂಟು ಅಣ್ಣ ಏನು ತಗೋಚಿ ಹೊಸ ಇಲ್ಲ ಅವನು ನಾನು ರೆಡಿ ಅಂತ ಬೈಕಿಂಗ್ ಅಂತ ಗಿರಾಕಿ ಇದು ಗ್ರೌಂಡು ಗ್ರೌಂಡ್ ಇತ್ತು ತೂಕ್ಲೇನಾ ಕ್ಯಾನತ್ ಆಡಿಯನ್ಸ್ ತೋಜವ ನಿಲ್ಲ ಮುಲ್ಪ ಫುಲ್ ಕ್ಲೀನ್ ಆತಾನೆ ಯಾನಿತ್ತೆ ತೂಪ್ನ ಏ ಎನ್ನ ಮೂಜಿಗೆರತ್ತ ಇರತ್ತ ದೈನೆಲ್ಲ ಕಟ್ತಿದೇರು ಒಟ್ಟಿಗೆ ಇಜ್ಜಿ ಮುಲ್ಪ ಇತ್ತನ ಗೈಸ್ ಯಾನ ಇನ್ನು ಫೋರ್ಕ್ ತಿನ್ನೋದಿತ್ತೆ ಫೋರ್ಕ್ ಕಜ್ಜಿ ಪುಗು ಬುಕ್ಕ ಫೋರ್ಕ್ ಕಜ್ಜಿ ಪುಗು ಬುಕ್ಕ ಬಿರಿಯಾನಿಗೆ ಪ್ರಪಾಡೋದಿತ್ತೆ ಅವು ಕಟ್ತದೆ ಟೆರೆಸ್ ಗಾರ್ಡನ್ ಅಮ್ಮನ ನರ್ಸರಿ ತುಂಡು ನರ್ಸರಿ ಇತ್ತು ಅಮ್ಮನ ಟೆರೆಸ್ ಗಾರ್ಡನ್ ಅಮ್ಮನ ವಿಡಿಯೋ ತುಂಡು ಆರು ಒಂದು ಗಾರ್ಡನ್ ಮಂತೇರು ಸ್ಲ್ಯಾಬ್ ಮಿತ್ತು ಐತುಂಡು ಅರೆ ಗರ್ತಾನೆ ಒಂದು ಏನು ತುಳುಪಾತಿರ್ನ ಪನ ಕನ್ನಡ ಅಮ್ಮ ನಿಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಅಮ್ಮ ನೀವು ಇದನ್ನು ಎಂತ ಗಾರ್ಡನಲ್ಲಿ ನೆಟ್ಟಿದ್ದೀರಲ್ಲ ನನಗೆ ಮೊನ್ನೆ ನೋಡುವಾಗ ಇದು ಬೇಲಿಯಲ್ಲಿ ಉಂಟು ಇಲ್ಲಿ ತುಂಬ ಉಂಟು ಈ ಥರ ಮತ್ತೊಂದು ಕಮಲದ ಹೂ ಅದರ ಗಿಡವನ್ನು ಕರೆದಿದ್ದಾರೆ ಅಂತ ಇಲ್ಲಿತ್ತು ಅದು ಇವಾಗ ಇಲ್ಲ ಇನ್ನು ನಮಗೆ ಕಚ್ಪು ಮಾಡ್ಲಿಕ್ಕೆ ಉಂಟು ಕಚ್ಪು ಆಗಲಿಲ್ಲ ಬೋರ್ ಆಗ್ತದೆ ಉದಾಸಿರ್ತದೆ ಯಾವತ್ತು ನಿಶೆ ಇದ್ರೆ ಅವಳೇ ಮಾಡ್ತಾಳೆ ನಿಶೆ ಇದ್ರೆ ಖುಷಿ ಆಗ್ತದೆ ಹೌದು ನಮ್ಗೆ ಎಂತ ಕೆಲಸ ಇರುವುದಿಲ್ಲ ಹೌದು ಅವಳು ವಿಡಿಯೋಗೆಲ್ಲ ಬರುವುದಿಲ್ಲ ಆದರೆ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಹುಷಾರಿದ್ದಾಳೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಡಿಗೆ ಮಾಡಲಿಕ್ಕೆ ಇವಾಗ ಫುಲ್ ಅವಳೇ ಟೇಕ್ ಓವರ್ ಮಾಡಿದ್ದಾಳೆ ಈಗ ಅಮ್ಮನಿಗೆ ಫ್ರೀ ನನಗೆ ಜಾಲಿ ಆಗ್ತಿತ್ತು ಅವಳಿರುವಾಗ ನಾನು ಯಾವುದು ಕೆಲಸ ಮಾಡ್ತಿರ್ಲಿಲ್ಲ ಇವಾಗ ಅವಳಿಲ್ಲ ಬೋರ್ ಆಗ್ತದೆ ಬೋರ್ ಆಗೋದಿಲ್ಲ ಕೆಲಸ ಅಡುಗೆ ಮಾಡಲಿಕ್ಕೆ ನಾವೇ ಮಾಡಬೇಕಲ್ಲ ಅದಕ್ಕೆ ಆತೈತಾ 10 ನಿಮಿಷ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಗೈಸ್ ತೋಟೆಲ್ಲ ಸೋಕಾತಂದು ನೋಡಿ ಇಲ್ಲಿ ಫುಲ್ ಹೇಗೆ ಕ್ಲಿಯರ್ ಚೆಂದಾಗಿದೆ ನೋಡುವಾಗ ಚೆನ್ನಾಗಿದೆ ಅಂತ ನಾನು ಮೊನ್ನೆ ತೋರಿಸಿದ್ದೇನೆ ಹೀಗೆ ಹಾಕ್ತಾರಂತ ನೋಡಿ ಹೀಗೇನೆ ಹಾಕಬೇಕು ವಿಡಿಯೋ ಇವ್ರ ವಾಯ್ಸ್ ಮೊನ್ನೆನೆ ತೋರಿಸಿದ್ದೇನೆ ನಿಮಗೆಲ್ಲ ಇಲ್ಲೆಲ್ಲ ಕ್ಲೀನ್ ಆಗಿದ್ದು ಅಲ್ವಾ ವಾವ್ ಚಂದ ಕಾಣ್ತುಂಟು ಆದರೂ ನಾನೊಮ್ಮೆ ತೋರಿಸ್ಬೇಡ ಎಂತಾಯ್ತು ಆಟ ತಗೊಳತ್ತಲಕ ಓ
ಖಾರ ಬರ್ತದೆ. ಆಶೀರ್ವಾದ ತಗೊಳ್ತಿದೆ. ಚೆಕ್ ಎನ್ನ ಮೇಲ್ಗೆ ಎನ್ನ ಡ್ರೆಸ್ ಎಂತ ಉಪ್ಪು ಸಾತು ಏನು ಮಾಡ ಅಮ್ಮ ನೆನ್ನು ನಾನು ಕಡ್ಪೋಡ್ಚಿ ಬಾನಮ್ಮ ಪಪ್ಪ ಇದ್ದದ ಇನ್ನು ಕಡ್ತದ ಪಪ್ಪ ಇದ್ದಾರೆ ಮರ ನೀತಿ തോട്ട് പേരുണ്ട ദേ പെർഫെക്റ്റ് ഗൈസ് പെർഫെക്റ്റ് കജിബാൻ പെരിജ തോട്ടോ പോകുന്നു കൊണ്ടുണ്ട ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಮಾತ್ರ ಸಿಗಬೇಕಷ್ಟೇ, ಇವಳಿಲ್ಲ. ಹಾಗೆ ವಿಡಿಯೋ ನೋಡೋ ಎಲ್ಲರೊಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಒಂದು ಡಿಸ್ಲೈಕ್ ಮಾಡಿ ಆಯಿತಾ, ಮಾಡದಿರಬೇಡಿ, ಮಾಡಿ ಎಂತ ಆಗೋದಿಲ್ಲ. ಆಗ ನನಗೂ ಗೊತ್ತಾಗ್ತದೆ ಚೆಂದ ಆಗಲಿಲ್ಲ ಅಂತ, ಮತ್ತೆ ನನಗೆ ಮೋಟಿವೇಶನ್ ಬರ್ತದೆ ಅಲ್ಲವಾ, ಮೋಟಿವೇಶನ್ ಬರ್ತದೆ ಇನ್ನೂ ಚೆಂದ ಮಾಡಬೇಕು ಅಂತ. ನೀವು ಎಂತ ಹೇಳದಿದ್ದರೆ ನನಗೆ ಅದು ಗೊತ್ತಾಗೋದಿಲ್ಲ ಅಲ್ಲ. ಹೌದು, ಮತ್ತೆ ಅದೇ ಬಟಾಟೆ ಉಂಡ ಪಾನಿಪುರಿ ಅನ್ಪುಗಾನ ಪಾನಿಪುರಿ ಇದ್ದಿ. ಆಯಿತು, ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಕೈ ತಿರ್ತಾಡು.